ಇಲ್ಲಿ ಸಖತ್ತಾಗಿರೋ ಒಂದು ಮೆಂತೆ ಬಾತ್ ಮಾಡ್ತಾಯಿದ್ದೀನಿ ನಾನು ಮಟರ್ ಹಾಕಿಬಿಟ್ಟು, ಅಂದರೆ ಬಟಾಣಿ ಹಾಕಿಬಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತಂದೇಳಿ ನೋಡ್ಕೊಳ್ರಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಾಸುಮತಿ ಅಕ್ಕಿಯಿಂದ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಏನೇನಿರುತ್ತೋ ಅದನ್ನೆಲ್ಲ ಹಾಕಿಬಿಟ್ಟು ಮಾಡಿದ್ರೆ ಇಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಂದೇಳಿ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಏನಂತ. ಹಾಗಾದರೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡ್ತಿರುವ ಎಲ್ಲ ನನ್ನ ವ್ಯೂವರ್ಸ್ ನಮಸ್ಕಾರಗಳು. ನಾನು ನಾಗವೇಣಿ ರಾಜೆ. ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ನಾನು ಕುಕ್ಕರಲ್ಲಿ ನಮಗೆ ಟೇಸ್ಟ್ಗೆ ಅನುಸಾರವಾಗಿ ಎಣ್ಣೆ ಹಾಕ್ಕೊಳ್ರಿ. ಎಷ್ಟು ಜನಕ್ಕೆ ನೀವು ಬೇಕು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ರಿ ನೀವು. ನಾನು ಇಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತಂದು ಹೇಳಿ. ಬರೀ ನೀವು ತುಪ್ಪದಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲ ಎಣ್ಣೆಲ್ಲೇ ಬೇಕಾದರೂ ಮಾಡ್ಬೋದು. ಹಾಗೆ ಅದು ಎಣ್ಣೆ ತುಪ್ಪ ಕಾದ ಮೇಲೆ ನಾನು ಇಲ್ಲಿ ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆ ಹಾಕ್ಕೊಂಡಿದ್ದೇನಲ್ಲ, ಅದು ಕಾಯೋ ಅಷ್ಟೊತ್ತಿಗೆ ನಾನು ಇಲ್ಲಿ ಏನೇನು ತೊಗೋಬೇಕು, ಏನೇನು ಮಾಡ್ತಾಯಿದ್ದೇನೆ ಮೆಂತ್ಯ ಬಾತಿಗೆ ಅಂತಂದೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಮೆಂತ್ಯ ಸೊಪ್ಪು ಎಳೆದಿತ್ತು, ಚೆನ್ನಾಗಿರೋದು, ಫ್ರೆಶ್ ಆಗಿರೋದು. ನಾನು ಇಲ್ಲಿ ಸೋಸ್ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಇಟ್ಕೊಂಡಿದ್ದೀನಿ, ಮತ್ತು ಬಟಾಣಿ ಇರೋದ್ರಿಂದ ಬಟಾಣಿ ಇಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಬಾಸುಮತಿ ಅಕ್ಕಿನ ನಾನು ಇಲ್ಲಿ ವಾಶ್ ಮಾಡ್ಕೊಂಡು ಸ್ವಲ್ಪ ನೆನೆ ಇಟ್ಟಿದ್ದೀನಿ ಒಂದು ಅರ್ಧ ತಾಸಿಂದ. ನೀವು ಬೇಕಂದರೆ ಸೋನಾ ಮೊಸರಿಂದ ಮಾಡಿರಿ, ಬಟ್ ಬಾಸುಮತಿಯಿಂದ ಸಖತ್ತಾಗಿತ್ತು ಅಂತಂದು ಹೇಳಿ, ಸೂಪರಾಗಿತ್ತು ಅಂತಂದೇಳಿ ನಾನು ತೋರಿಸ್ತಾ ಇದ್ದೀನಿ. ಅದ್ರ ಸಂಬಂಧ ಇದು ನೆನೆ ಒಂದು ಇವಾಗ ಅರ್ಧ ತಾಸು ಆಯಿತು ನಾನು ನೆನೆ ಇಟ್ಬಿಟ್ಟು. ಇವಾಗ ನೋಡಿ ತುಪ್ಪ ಮತ್ತು ಇದು ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ಜೀರಿಗೆನ ಹಾಕ್ಕೋತೀನಿ. ಜೀರಿಗೆ ಫ್ರೈ ಆದ ತಕ್ಷಣ ನಾನು ಇಲ್ಲಿ ಬಾಳೆಕಾಯಿ ಬರುತ್ತಲ್ಲ, ಮಸಾಲ ಬಾಳೆಕಾಯಿ ಮತ್ತು ಇಲ್ಲಿ ಚಕ್ರ ಮಗ್ಗು ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ. ಅದಷ್ಟೇ ಸಾಕು ಇಲ್ಲಿ. ಅವೆರಡು ಹಾಕಿದ ತಕ್ಷಣ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದು ಹಾಕ್ತೀನಿ. ಹಾಗೆ ಅದು ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಫಸ್ಟಿಗೆ ತೋರಿಸಿಲ್ಲ ನಿಮಗೆ, ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ರಿ. ಏನೋ ಒಂದು ಈ ಥರ ಪಲಾವು ರೆಸಿಪಿ ಅಥವಾ ಈ ಬಾತ್ಗಳನ್ನ ಮಾಡ್ತಾ ಇದ್ದಾಗ ಏನಂದ್ರೆ ಇದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಬೇಕೇ ಬೇಕಾಗುತ್ತೆ, ಟೇಸ್ಟ್ ಕೊಡುತ್ತೆ ಅದು. ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ನಾನೇ ರೆಡಿ ಮಾಡಿಕೊಂಡಿದ್ದೀನಿ ಮನೇಲಿ. ಈ ಥರ ಏನಾದರೂ ಬಾತು ಮತ್ತು ಪಲಾವು ಏನಾದರೂ ಮಾಡ್ತಿರ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅಂತ. ಮತ್ತು ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ. ಇದಾದ ತಕ್ಷಣ ನಾನಿಲ್ಲಿ ಬಟಾಣಿ ಎತ್ತಿಟ್ಕೊಂಡಿದ್ದೀನಲ್ಲ, ಹಸಿ ಬಟಾಣಿನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಾಗೆ ಮೆಂತ್ಯ ಸೊಪ್ಪನ್ನು ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅದು ದೊಡ್ಡಕ್ಕಾದರೆ ಹಲ್ಲಲ್ಲಿ ಸಿಗುತ್ತೆ ಮತ್ತು ಸರಿ ಇವಿನ್ನಾಗಿ ಮಿಕ್ಸ್ ಆಗೋಂಗಿಲ್ಲ ಅಂತಂದೇಳಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಫ್ರೈ ಮಾಡಿ. ಇದಾದಮೇಲೆ ನಾನು ಇಲ್ಲಿ ಒಂದೊಂದೇ ಮಸಾಲ ಹಾಕ್ಕೋತೀನಿ. ಮಸಾಲ ಏನು ಜಾಸ್ತಿ ಹಾಕ್ತಾಯಿಲ್ಲ. ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಮೆಂತ್ಯ ಸೊಪ್ಪು, ಇಲ್ಲಿ ಗರಂ ಮಸಾಲ ಪೌಡ್ರು ಮತ್ತು ನಾನು ಅರಿಶಿನ ಪುಡಿ, ಹಾಗೆ ಇಲ್ಲಿ ಆಮ್ಚೂರು ಪೌಡ್ರ್ ಹಾಕ್ತಾಯಿದ್ದೀನಿ. ಆಮ್ಚೂರು ಪೌಡ್ರ್ ಹಾಕೋದ್ರಿಂದ ಇದು ಪುಡಿ ಏನೂ ಹಾಕ್ತಾ ಇರಲಿಲ್ಲ ನಾವು, ಅದು ಬ್ಯಾಲೆನ್ಸ್ ಮಾಡ್ತೈತಿ, ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ. ಇದ್ದರೆ ಹಾಕ್ಕೊಳ್ರಿ, ಆದರೆ ಹಾಕಿದರೆ ಮಾತ್ರ ಸಖತ್ತಾಗಿ ಟೇಸ್ಟ್ ಬರುತ್ತೆ. ನಾನು ಇಲ್ಲಿ ಏನೇನು ಟೊಮೊಟೊ ಅದೇನು ಹುಳಿ ಅದೆಲ್ಲ ಯೂಸ್ ಮಾಡ್ತಾಯಿಲ್ಲ, ಅದಕ್ಕೆ ಆಮ್ಚೂರು ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಒಂಚೂರು ಏನಂತಂದರೆ ಬ್ಲ್ಯಾಕ್ ಪೇಪರ್ ಪೌಡ್ರ್ ಹಾಕಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ರಿಂದ ಖಾರ ಎಷ್ಟು ಕೊಡುತ್ತೋ ಗೊತ್ತಿಲ್ಲ, ಅದು ಹಿಂಗಿನ ಡಬ್ಬಿಲಿ ಹಾಕ್ಕೊಂಡಿದ್ದೆ ನಾನು. ಬ್ಲ್ಯಾಕ್ ಪೇಪರ್ ಪೌಡ್ರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಏನಪ್ಪ ಅಂತಂದರೆ ನಾನು ಅರಿಶಿನ ಪುಡಿ ಹಾಕಿದ್ದೆ. ನಾನು ನಿಮಗೆ ಅದು ಸ್ಕಿಪ್ ಆಯ್ತೇನೋ ಅದು ಮೋಸ್ಟ್ಲಿ. ಮತ್ತು ಸ್ವಲ್ಪ ಆಮ್ಚೂರು ಪೌಡ್ರು, ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದು ಆಮ್ಚೂರು ಪೌಡ್ರನ್ನ ನಾನು ಇದರಲ್ಲೇ ಹಾಕಿಟ್ಕೊಂಡಿದ್ದೀನಿ. ಈ ಥರ ಎಲ್ಲ ನಮಗೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಂದು ಹೇಳಿಬಿಟ್ಟು ಒಂದು ಸ್ಪೂನಷ್ಟು ಹಾಕ್ಕೊಳ್ರಿ, ಒಂದು ಟೇಬಲ್ ಸ್ಪೂನಷ್ಟು. ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಿ ನಾನು ಅಕ್ಕಿನ ವಾಶ್ ಮಾಡಿ ಎತ್ತಿಟ್ಟಿದ್ನಲ್ಲ, ಅದನ್ನು ಹಾಕಿಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡಿರಿ. ಇಲ್ಲ ಅಂದ್ರೆ ಅದು ನೆಂದಿರುತ್ತಲ್ಲ, ಅಕ್ಕಿ ಎಲ್ಲ ಮುರಿದ್ಕೊಂಡು ಹೋಗ್ಬಿಡ್ತಾವೆ. ನಿಮಗೆ ಬಾಸುಮತಿ ಅಕ್ಕಿಯಿಂದ ಮಾಡಿದಂತ ಗೊತ್ತಾಗಲ್ಲ. ನಿಧಾನಕ್ಕೆ ಒಂದು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು 1.5 ಲೋಟ ಅಕ್ಕಿಗೆ ನಾನು ಇಲ್ಲಿ ಏನಂದರೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. 3 ಲೋಟ ನೀರು ಹಾಕಬೇಕಲ್ಲ, ಅದರ ಬದಲು 2 ಲೋಟ ನೀರು ಹಾಕ್ತಾಯಿದ್ದೀನಿ. ಅಂದರೆ ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಬರ್ತೈತಿ. ನೀರು ಕುದೀತಾ ಇರಬೇಕಾದ್ರೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಇಟ್ಟಿದ್ದೆನ ನಾನು, ಕೊತ್ತಂಬರಿ ಕಟ್ ಮಾಡ್ಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ಅಥವಾ 2 ಅಷ್ಟೇ ವಿಷಲ್ ಹಾಕಿಸ್ಕೊಳ್ರಿ. ಅಂದರೆ ಚೆನ್ನಾಗಿ ಆಗ್ತೈತಿ. ನೀವು 3 ಎಲ್ಲ ಹೊಡ್ಸ್ಕೊಂಡ್ಬಿಟ್ರೆ ಇದು ಎಲ್ಲ ಮುದ್ದೆ ಆಗಿಬಿಡ್ತೈತಿ. ನೋಡ್ರಿ, ಇಲ್ಲಿ ನಾನು ಒಂದೇ ಒಂದು ವಿಷಲ್ ಹಾಕ್ಕೊಂಡೆ, ಯಾಕಂದ್ರೆ ಅಕ್ಕಿ ನೆಂದಿರುತ್ತಲ್ಲ ಅದಕ್ಕೆ. ಎಷ್ಟು ಚೆನ್ನಾಗಿ ಮೆಂತ್ಯ ಸೊಪ್ಪು ಮೇಲ್ಗಡೆ ಬಂದಿದೆ, ಬಟ್ ಎಷ್ಟು ಉದುರಾಗಿ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟು ಉದುರಾಗಿರ್ತೈತೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿರಿ. ನಿಧಾನಕ್ಕೆ ಟರ್ನ್ ಮಾಡಿರಿ ಇದನ್ನು, ಇಲ್ಲಾಂದರೆ ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಎಲ್ಲ ಬ್ರೇಕ್ ಆಗ್ತಾವೆ ಅಂತಂದು ಹೇಳಿ ನಾನು ಹೇಳ್ತಾ ಇರೋದು. ನೋಡಿರಿ ಎಷ್ಟು ಉದುರಾಗಿ ತುಂಬ ಚೆನ್ನಾಗೈತಿ. ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಇದು ಮತ್ತು ವಟಾಣಿ ಮತ್ತು
ಇದು ಮೆಂತ್ಯ ಸೊಪ್ಪು ಅಂತೂ ಇದ್ದೇ ಇರುತ್ತೆ. ಹಾಕಿಬಿಟ್ಟು ಸಿಂಪಲ್ಲಾಗಿ ಒಂದು ರೈಸ್ ಮಾಡೋದು ಎಷ್ಟು ಚೆನ್ನಾಗಿರ್ತೈತೆ ಅಂತಂದ್ರೆ ಮಧ್ಯೆ ಬಟಾಣಿ ಬಂದಾಗೂ ಕೂಡ ಅಷ್ಟೇ ಟೇಸ್ಟ್ ಇತ್ತು. ಸಖತ್ತಂದ್ರೆ ಸಖತ್ತ ಟೇಸ್ಟ್ ಕೊಡ್ತೈತಿ. ನೀವು ಮಾಡಿಕೊಂಡು ಹೇಗಿತ್ತು ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕು ನಿಮ್ಮ ಕಮೆಂಟು ನನಗೆ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಕೊಡುತ್ತೆ. ಹಾಗೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡ್